ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಸಿ ವಲಯ ಮಟ್ಟದ ಕ್ರೀಡೆಯಲ್ಲಿ ಸಾಧಿಸಿದ ಗೆಲುವಿನ ಯಶೋಗಾಥೆ ಕುರಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಉತ್ತರ ಬಡಾವಣೆ ಹಾಗೂ ಮಹಾಲಕ್ಷ್ಮಿ ಲೇಔಟ್, ಹಾಸನ. ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಐಸಿಎಸ್ಇ ಹಾಸನ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ಐಸಿಎಸ್ಇ 10ನೇ ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886365579. ಇಂದಿನ ಸಂಚಿಕೆಯಲ್ಲಿ ವಿವಿಧ ಪದಕಗಳನ್ನು ತಮ್ಮದಾಗಿಸಿಕೊಂಡಿರುವ ಸಾಧನೆಯ ಕುರಿತು ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿನಿ ಲಾಲಿತ್ಯ ಕುಮಾರ್, ಅವರ ಪೋಷಕರಾದ ಶೋಭಾ ಕುಮಾರ್ ಹಾಗೂ ಸಂಸ್ಥಾಪಕ ಪ್ರಾಂಶುಪಾಲರಾದ ಡಾಕ್ಟರ್ ಎಚ್ಎನ್ ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಳ್ಳುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಐಸಿಎಸ್ಸಿ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿರುವಂತಹ ಹಾಸನದ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿಗಳು ಅನೇಕ ಪ್ರಶಸ್ತಿಗಳನ್ನು ಪಡೆದುಕೊಂಡು ಹಾಸನಕ್ಕೆ ಕೀರ್ತಿಯನ್ನು ತಂದಿದ್ದಾರೆ. ಈ ಮಾಲಿಕೆಯಲ್ಲಿ ನಾವು ಇವತ್ತು ಲಾಲಿತ್ಯ ಕುಮಾರ್ ಹಾಗೂ ಅವರ ಪೋಷಕರಾದಂತಹ ಶೋಭಾ ಕುಮಾರ್ ಅವರನ್ನು ಮಾತನಾಡಿಸ್ತಾ ಇದ್ದೇವೆ. ಲಾಲಿತ್ಯ ಕುಮಾರ್ ಅವರು ಯಾವ ಕ್ರೀಡೆಯಲ್ಲಿ ಭಾಗವಹಿಸಿದ್ರು, ಅಲ್ಲಿಯ ಅನುಭವಗಳು ಹೇಗಿತ್ತು ಅನ್ನುವಂಥದ್ದನ್ನು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಲಾಲಿತ್ಯ. ನಮಸ್ತೆ ಸರ್. ಅವರ ತಾಯಿ ಶೋಭಾ ಅವರಿದ್ದಾರೆ. ನಿಮಗೂ ಕೂಡ ನಮಸ್ಕಾರ. ನಮಸ್ತೆ ಸರ್. ಲಾಲಿತ್ಯ, ಈಜು ಅನ್ನುವಂಥದ್ದು ಯಾಕೆ ಇಷ್ಟ? ಸರ್, ಸ್ವಿಮ್ಮಿಂಗ್ ಅನ್ನೋದು ಒಂಥರ ಗೇಮ್. ಯಾವಾಗಂದ್ರೆ ಫುಲ್ ರಿಫ್ರೆಶ್ಮೆಂಟ್ ಅನ್ನೋದಿರುತ್ತೆ ಅದರಲ್ಲಿ. ಫುಲ್ ಇಡೀ ಬಾಡಿಗೆ ರಿಲ್ಯಾಕ್ಸ್ ಆಗುತ್ತೆ. ಅದೊಂಥರ ಗೇಮ್ ಮಾಡ್ಬೇಕಾದ್ರೆ ಫುಲ್ ಒಂಥರ ಎಕ್ಸ್ಟ್ರಾ ಸ್ಪಿರಿಟ್ ಬಂದಂಗೆ ಆಗುತ್ತೆ. ಎಷ್ಟು ವರ್ಷದಿಂದ ಸ್ವಿಮ್ ಮಾಡ್ತಾ ಇದ್ದೀರಿ? ಅರೌಂಡ್ 3 years ಇಂದ ಸ್ವಿಮ್ಮಿಂಗ್ ಮಾಡ್ತಾ ಇದ್ದೀನಿ. 3 years ಇಂದ. ಅದ್ರ ಬಗ್ಗೆ ಯಾಕೆ ಆಸಕ್ತಿ ಬಂದಿದ್ದು ಸ್ವಿಮ್ ಬಗ್ಗೆ? ಸ್ವಿಮ್ಮಿಂಗ್ ಫಸ್ಟ್ ನಾನು ಹೋದಾಗ ನನಗೆ ಅದರಲ್ಲಿ ಒಂದು ಸ್ಟ್ರೋಕ್ ಇಷ್ಟ ಆಗಿದ್ದು ಸರ್. ಆ ಸ್ಟ್ರೋಕ್ ಕಲಿಬೇಕು ಅಂತ ಸ್ವಿಮ್ಮಿಂಗ್ ನನಗೆ ಇಷ್ಟ ಆಗಿದ್ದು. ಆಮೇಲೆ ಡ್ಯಾನ್ಸಿಗೂ ಸ್ವಲ್ಪ ಲೈಕ್ ಸ್ಟ್ರಕ್ಚರ್ ಬರುತ್ತೆ ಅನ್ನೋದ್ರಿಂದ ಇಷ್ಟ ಆಗಿತ್ತು. ಈಗ ಈ ಸಾಲಿನಲ್ಲಿ ನೀವು ಯಾವ್ಯಾವ ಕ್ರೀಡೆಯಲ್ಲಿ ಭಾಗವಹಿಸಿದ್ರಿ? ಈ ಸರಿ ಸ್ವಿಮ್ಮಿಂಗಲ್ಲಿ 3 ಸಬ್ ಇವೆಂಟ್ಸ್ ಅಂತ ಬರುತ್ತೆ ಸರ್. ಅದರಲ್ಲಿ 200 IM, 200 ಫ್ರೀ ಸ್ಟೈಲು ಮತ್ತು 100 ಬ್ರೆಸ್ಟ್ ಸ್ಟ್ರೋಕ್. ಈಗ ಈಜು ಎಲ್ರಿಗೂ ಗೊತ್ತಿರೋದಿಲ್ಲ, ಹಾಗಾಗಿ ಈಗ IM ಅಂತ ಅಂದ್ರೆ ಏನು? ಇಂಡಿವಿಜುವಲ್ ಮಿಡ್ಲ್ ಅಂತ. ಇಂಡಿವಿಜುವಲ್ ಮಿಡ್ಲ್ ಅಂತ ಅಂದ್ರೆ ನೀವು ಒಬ್ಬರೇ ಭಾಗವಹಿಸಿ ನಿಮ್ಗೆ ಮೆಡ್ಲ್ ಬಂದಿದೆ ಅಲ್ವಾ? ಈಗ ರಿಲೇ ಹಿಂಗೋ ಅದೇ ತರ ನಾವೇ 4 ಸ್ಟ್ರೋಕ್ಸ್ ಮಾಡಬೇಕು. ಯೂಶಲಿ ಸ್ವಿಮ್ಮಿಂಗ್ ಅಲ್ಲಿ 4 ಸ್ಟ್ರೋಕ್ ಇರುತ್ತೆ. ಬ್ಯಾಕ್ ಸ್ಟ್ರೋಕು, ಬಟರ್ಫ್ಲೈ, ಫ್ರೀ ಸ್ಟೈಲ್ ಮತ್ತೆ ಬ್ರೆಸ್ಟ್ ಸ್ಟ್ರೋಕ್ ಅಂತ. ಇಂಡಿವಿಜುವಲ್ ಮಿಡ್ಲ್ ಅಂದ್ರೆ ನಾವೇ ಅದನ್ನ 4 ಮಾಡಬೇಕು. ಈಗ ಫ್ರೀ ಸ್ಟೈಲ್ ಅಂತ ಅಂದ್ರೆ ಏನು? ನಾರ್ಮಲ್ ಹೆಂಗೆ ಫಿಶ್ ಎಲ್ಲ ಸ್ವಿಮ್ ಮಾಡುತ್ತೆ ಆ ತರ ಫ್ರೀ ಸ್ಟೈಲ್ ನಾರ್ಮಲ್ ಆಗಿ ಮಾಡುವಂಥದ್ದು. ಬ್ರೆಸ್ಟ್ ಸ್ಟ್ರೋಕ್ ಅಂತ ಅಂದ್ರೆ ಫ್ರಾಕ್ ಸ್ವಿಮ್ಮಿಂಗ್. ಆದ್ರೆ ಅದು ಯಾವ ತರ ಇರುತ್ತೆ? ಲೈಕ್ ಫ್ರಾಕ್ಸ್ ಹೆಂಗ್ ಸ್ವಿಮ್ ಮಾಡುತ್ತೆ ಆ ತರ ಸ್ವಿಮ್ಮಿಂಗ್ ಮಾಡೋದು. ಫ್ರಾಕ್ಸ್ ಹೇಗೆ ಸ್ವಿಮ್ ಮಾಡುತ್ತೋ ಆ ತರ ಸ್ವಿಮ್ಮಿಂಗ್ ಅದೇ ತರ ಎಕ್ಸಾಕ್ಟ್ ಆಗಿ ಬರಬೇಕು. ಹಾಗೆ ಮಾಡ್ತಾ ಹೋಗ್ಬೇಕಾಗತ್ತಲ್ವಾ? ಈಗ ಮಕ್ಕಳು ಈಜ್ತಾರೆ ಅಂತ ಅಂದ್ರೆ ತಂದೆ ತಾಯಿಗಳು ತುಂಬಾ ಹೆದರ್ತಾರೆ. ನಿಮ್ಗೆ ಆ ತರದ ಹೆದರಿಕೆ ಇಲ್ವಾ? ಹೆದರಿಕೆ ಇರಲಿಲ್ಲ ಸರ್. ಅವಳಿಗೆ ಗೇಮು ಆ ಥರ ಅಂತಾನೆ ಸೇರಿಸ್ತಿಲ್ಲ. ಫಸ್ಟ್ ಸೇರಿಸಿದ್ರವಳು ತುಂಬ ದಪ್ಪ ಇದ್ಲು. ಇದಕ್ಕೆ ಹಾಕಿದ್ರೆ ಒಂದು ಹೆಲ್ತ್ ಸರಿ ಹೋಗುತ್ತೆ, ಸ್ವಲ್ಪ ಸಣ್ಣ ಆಗ್ತಾಳೆ ಅನ್ನೋ ಒಂದೇ ಉದ್ದೇಶ ಇಟ್ಕೊಂಡು ನಾನು ಜಾಯಿನ್ ಮಾಡಿದ್ದು. ಬಟ್ ಅವಳ ಇಂಟ್ರೆಸ್ಟ್ ಬೇರೆ ತರ ಬೆಳೀತು. ಅದನ್ನ ಕಾಂಪಿಟೇಷನ್ ಮೈಂಡಲ್ಲಿ ತಗೊಂಡ್ತಾ ಹೋದ್ಲು. ಅವಳು ಅರ್ಲಿ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಫುಲ್ ಡೇ ಕಮಿಟೆಡ್. ಅವಳು ಡ್ಯಾನ್ಸರ್ಸ್, ಅವಳು ಬೇಸಿಕಲಿ ಕ್ಲಾಸಿಕಲಿ ನ್ಯಾಷನಲ್ ಲೆವೆಲ್ ಡ್ಯಾನ್ಸರ್. ಅವಳು ಆ ಡ್ಯಾನ್ಸಿಗೆ ಹೆಲ್ಪ್ ಆಗುತ್ತೆ ಅಂತ ನಾನು ಸ್ಪೋರ್ಟ್ಸಿಗೆ ಹಾಕೊಂಡೆ. ಆಮೇಲೆ ಅವಳೇ ಇಂಟ್ರೆಸ್ಟ್ ತಗೊಂಡ್ಲು. ಇಲ್ಲ ನಾನು ಕಾಂಪಿಟೇಷನ್ ಮಾಡ್ಬೇಕಿದ್ರಲ್ಲ ಅಲ್ಲಿಂದ ಎಲ್ಲಾರನ್ನೂ ನೋಡ್ಬಿಟ್ಟು ಸರ್ ಮತ್ತೆ ಕೋಚಿಂಗ್ ಚೆನ್ನಾಗಿತ್ತು. ಹಾಗಾಗಿ ನಾನು ಇಲ್ಲ ನಾನು ಇದನ್ನ ತಗೊಂಡು ನಾನು ಇದ್ರ ಮೇಲೆ ಇನ್ನೇನಾದ್ರು ಮಾಡ್ತೀನಿ, ಇದ್ರಲ್ಲಿ ಮೆಡಲ್ ನಾನು ಮಾಡಬೇಕು ಅಂದ್ಕೊಂಡು ಈಗ ಅರೌಂಡ್ ಒಳಗೊಂದು
15 ಮೆಡಲ್ ಬಂದಿದೆ ಈಗಾಗಲೇ. ಓಹೋ, ಸ್ವಿಮ್ಮಿಂಗ್ ಅಲ್ಲೇ 15 ಮೆಡಲ್ ಬಂದಿದೆ. ಎಲ್ಲಿ ಪ್ರಾಕ್ಟೀಸ್ ಮಾಡೋದು ಪ್ರತಿ ದಿವಸ? ಮಹಾರಾಜ ಪಾರ್ಕಲ್ಲಿ ಕಿರಣ್ ಸರ್ ಹತ್ರ ಮಾಡ್ತಾರೆ. ಈಗ ಪ್ರಾಕ್ಟೀಸ್ ಮಾಡ್ಲಿಕ್ಕೆಲ್ಲ ಟೈಮ್ ಸಿಗುತ್ತಾ? ಸರ್ ನಂಗೆ ಈ ವರ್ಷ ಆಕ್ಚುಲಿ ಟೈಮ್ ಇಲ್ಲ ಹೇಳ್ಬೇಕು ಅಂದ್ರೆ. ಈಗ ಅವ್ರಿಗೆ ಮಾರ್ನಿಂಗ್ ಕ್ಲಾಸ್ ಇದೆ, ಸರಿ 9th ಇಂದ ಸ್ವಲ್ಪ ಸಿಲೆಬಸ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಸ್ಪೆಷಲ್ ಕ್ಲಾಸ್ ಇದೆ. ಬಟ್ ನಮಗೆ ಸ್ಕೂಲಲ್ಲಿ ನನಗೆ ಅದಕ್ಕೆ ಟೈಮ್ ಮಾಡಿಕೊಟ್ಟಿದ್ದಾರೆ. ಸರಿ ಇಲ್ಲ ನೀವು ಬನ್ನಿ ಮೇಡಮ್, ನನಗೆ ಎಕ್ಸ್ಟ್ರಾ ಏನೇ ಡೌಟ್ ಇದ್ರು ಮತ್ತೆ ನಾನು ಆಮೇಲೆ ರಿಕವರಿ ಮಾಡ್ಕೊಡ್ತೀವಿ ಪೋರ್ಷನ್ಸ್ ಅಂದ್ಬಿಟ್ಟು ಸ್ಕೂಲ್ ಸ್ಟಾಫ್, ಸ್ಕೂಲ್ ಸರ್, ಮ್ಯಾನೇಜ್ಮೆಂಟ್ ಫುಲ್ ನಮಗೆ ಸಪೋರ್ಟ್ ಮಾಡೋದ್ರಿಂದ ಈ ಸರಿ ನನಗೆ ಒಳ್ಳೆ ಕೋಚಿಂಗಿಗೆ ಹೋಗೋಕ್ಕಾಯ್ತು ಸರ್. ಅದಕ್ಕೆ ನಾನು ಫಸ್ಟ್ ಸ್ಕೂಲ್ನವ್ರದ್ದು ನನಗೆ ಕಾಂಟ್ರಿಬ್ಯೂಷನ್ ಏನಿದ್ರು ಇರಬೇಕು ಅಂದ್ರೆ ಈ ಸರಿ. ಸರ್, ಈಗ ಕ್ರೀಡೆ ಅಂತ ಅಂದ್ರೆ ಸಾಕಷ್ಟು ವಿಧಾನಗಳಿದಾವೆ, ಬೇರೆ ಬೇರೆ ಬಗೆಗಳು ಇದ್ದಾವೆ ಸರ್. ನೀವು ಹೆಚ್ಚು ಆದ್ಯತೆ ಕೊಡ್ತಕ್ಕಂತಹ ಕ್ರೀಡೆಗಳು ಯಾವು? ಸಾಮಾನ್ಯವಾಗಿ ಔಟ್ಡೋರ್ ಸ್ಪೋರ್ಟ್ಸ್ಗಳು ಸರ್. ಮತ್ತೆ ಇವಾಗ ಕಲೆಕ್ಟಿವ್ ಆಗಿ ಆಡೋಂಥ ಸ್ಪೋರ್ಟ್ಸ್ಗಳಿಗೆ ಇಂಪಾರ್ಟೆನ್ಸ್ ಕೊಡಿ ಅಂತ ನಮ್ಮ ICIC ಎಲ್ಲ ಕಾನ್ಫರೆನ್ಸಸ್ಗಳಲ್ಲೂ ಹೇಳ್ತಾರೆ. ಮುಂಚೆ ಜಾಯಿಂಟ್ ಫ್ಯಾಮಿಲಿಗಳು ಇರ್ತಿತ್ತು, ಎಲ್ಲ ಒಟ್ಟೊಟ್ಟಿಗೆ ಇರೋರು. ಅವಾಗ ಒಂಥರ ಅವ್ರೆಲ್ಲ ಕಲೆಕ್ಟಿವ್ ಅಂದ್ರೆ ಏನು ಅನ್ನೋದು ಗೊತ್ತಾಗ್ಬಿಡೋದು. ಈಗೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗ್ಬಿಟ್ಟಿದೆ, ಇಂಡಿವಿಜುವಲ್ಸ್ ಆಗಿರುತ್ತೆ, ಇಂಡಿವಿಜುವಲಿಟಿ ಜಾಸ್ತಿ ಇರುತ್ತೆ. ಹಂಗಾಗಿ ಗ್ರೂಪ್ ಗೇಮ್ಸ್ಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಬೇಕು ಸರ್. ದಟ್ ಈಸ್ ದ ನೀಡ್ ಆಫ್ ದ ಅವರ್ ನಾವು. ಹಾಗಾಗಿ ನಾವು ಹಾಕಿ, ಫುಟ್ಬಾಲು, ಕ್ರಿಕೆಟ್, ಬಾಸ್ಕೆಟ್ಬಾಲು, ಸ್ವಿಮ್ಮಿಂಗ್ ಆಲ್ಸೋ ಇಟ್ಸ್ ಎ ಟೀಮ್ ಗೇಮ್, ಅಲ್ಲೂ ರಿಲೇ ಇರುತ್ತೆ. ಹಂಗಾಗಿ ಜಾಸ್ತಿ ಔಟ್ಡೋರ್ ಪ್ಲಸ್ ಟೀಮ್ ಗೇಮ್ಸ್ಗಳಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ ಸರ್. ಲಲಿತ್, ಈಗ ಮೊದಲನೇ ದಿವಸ ಸ್ವಿಮ್ ಮಾಡ್ತೀನಿ ಅಂತ ಹೇಳಿ ಹೋದಾಗ ಏನು ಅನ್ನಿಸ್ತು ನಿನಗೆ? ಸ್ಟಾರ್ಟಿಂಗ್ ಅಷ್ಟು ಭಯ ಆಗ್ಲಿಲ್ಲ. ಫಸ್ಟ್ ಡೀಪ್ ಇರಲ್ಲ, ಆಮೇಲೆ ಹೋಗ್ತಾ ಹೋಗ್ತಾ ಡೀಪ್ ಜಾಸ್ತಿ ಆಗುತ್ತೆ. ಆ ಕಡೆ ಬಿಟ್ಟಿರ್ಲಿಲ್ಲ, ಅಲ್ಲಿ ಹೋಗ್ಬೇಕು ಅಂದ್ರೆ ತುಂಬಾ ಭಯ ಇತ್ತು. ಆಮೇಲೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸರಿ ಹೋಯ್ತು. ಈಗ ಇದನ್ನ ಒಂದು ಸ್ಪೋರ್ಟ್ಸ್ ಆಗಿ ನೀನು ಸ್ವೀಕಾರ ಮಾಡಿದ್ದು ಹೇಗೆ? ಯಾಕೆ ಅಂತಂದ್ರೆ ಅಮ್ಮ ಹೇಳಿದ್ರು ಆಗ್ಲೇನೆ, ಜಸ್ಟ್ ಒಂದ್ ಸ್ವಲ್ಪ ಆರೋಗ್ಯಕ್ಕಾಗಿ ಚಟುವಟಿಕೆಯಿಂದ ಇರ್ಲಿ ಮಗಳು ಅಂತ ಹೇಳಿ ಕಳಿಸ್ತೆ ಅಂತ ಹೇಳಿ ಹೇಳಿದ್ರು. ಅದನ್ನ ಒಂದು ಸ್ಪೋರ್ಟ್ಸ್ ರೀತಿ ನೋಡ್ಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿನಗೆ? ಅದರಲ್ಲಿರೋ ಸ್ಟ್ರೋಕ್ಸು, ಆಮೇಲೆ ನಮ್ಮ ಬ್ಯಾಚಲ್ಲಿ ಇದ್ದಿದ್ದು ಕೆಲವರು ಸ್ವಿಮ್ಮರ್ಸಿಂದ, ಆಮೇಲೆ ಬೇರೆ ನ್ಯಾಷನಲ್ ಲೆವೆಲ್ ಸ್ವಿಮ್ಮರ್ಸಿಂದ ಸ್ಪೋರ್ಟಿವ್ ಆಗಿ ತಗೊಂಡಿದ್ದು. ಮೊದಲು ಯಾವಾಗ ಕಾಂಪಿಟೇಷನ್ ಅಂತ ಹೇಳಿ ಹೋಗಿದ್ದು? ಮೊದಲು ಇಲ್ಲೇ ಹಾಸನಲ್ಲೇ ಹೋಗಿತ್ತು. ಅದು ಬಿಟ್ಟರೆ ICICದು ರೀಜನಲ್ಸ್ ಲೆವೆಲ್ ಹೋಗಿತ್ತು. ಈ ಸಾರಿ ಝೋನಲ್ ಲೆವೆಲ್ ಅಲ್ಲಿ ನಡೀತು ಚಿಕ್ಕಮಂಗ್ಳೂರು ಅಂಬಾ ವ್ಯಾಲಿ ಸ್ಕೂಲಲ್ಲಿ. ಅಲ್ಲಿಗೆ ಎಷ್ಟು ದಿವಸ ಹೋಗಿದ್ರಿ? 1 ಡೇ ಅಷ್ಟೇ. ಅಲ್ಲಿ ಹೋಗಿ ನೋಡಿದಾಗ ಏನು ಅನ್ನಿಸ್ತು? ಅಂದರೆ ಸ್ಟಾರ್ಟಿಂಗ್ ಸ್ವಲ್ಪ ಭಯ ಆಯಿತು, ಯಾಕೆಂದರೆ ಲಾಂಗ್ ಇವೆಂಟ್ಸ್ ತೊಗೊಳ್ಬೇಕಾದ್ರೆ ಅಂಡರ್ 17 ಕ್ಯಾಟಗರಿಲಿ ಭಯ ಆಯಿತು. ಆಮೇಲೆ ಲೈಕ್ ಇಷ್ಟು ದಿನ ಪ್ರಾಕ್ಟೀಸ್ ಮಾಡಿರೋದನ್ನೆಲ್ಲ ನೆನಪು ಮಾಡಿಕೊಂಡು ಒಂಥರ ಸ್ಪೋರ್ಟಿವ್ ಆಗಿ ತೊಗೊಂಡಿದ್ದೆ. ಈಗ ನಿಮ್ಮ ಶಾಲೆಯ ವಿದ್ಯಾರ್ಥಿನಿ ಮಾನ್ಯ ಹೇಳ್ತಾ ಇದ್ಲು, ಆಟ ಆಡುವಾಗ ಅದೇನೋ ಒಂಥರ ಹೊಸ ಐಡಿಯಾಸ್ ಎಲ್ಲ ಬರುತ್ತೆ, ಒಂಥರ ಧ್ಯಾನ ಮಾಡ್ದಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಈಜುವಾಗ ಏನನ್ಸುತ್ತೆ? ಫುಲ್ ಸ್ವಿಮ್ಮಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಅನ್ಸುತ್ತೆ. ಬೇರೆ ಯಾವ್ದ್ರ ಬಗ್ಗೆನೂ ಲೈಕ್ ಅವಾಗ ನೆನಪಾಗಲ್ಲ, ಸ್ವಿಮ್ಮಿಂಗ್ ಅಷ್ಟೇ ಇದೆ ಅನ್ನೋ ಥರ ನೆನಪಾಗುತ್ತೆ. ಅದೊಂಥರ ಆ ಥರ ಗೇಮ್ ಫುಲ್ ಅಟ್ರಾಕ್ಟ್ ಮಾಡುತ್ತೆ. ಸರ್, ಈಗ ನಿಮ್ಮ ಈ ಝೋನಲ್ ಲೆವೆಲ್ ಆಗಿರ್ಬೋದು, ರೀಜನಲ್ ಲೆವೆಲ್ ಆಗಿರ್ಬೋದು, ದೂರದ ಬೇರೆ ಬೇರೆ ಊರುಗಳಿಗೆ ಕರ್ಕೊಂಡು ಹೋಗೋ ಅಂತ ಒಂದು ಸವಾಲು ನಿಮಗೆ ಇರುತ್ತೆ ಸರ್. ಮತ್ತೆ ನಿಮ್ಮ ಶಾಲೆಯಲ್ಲಿ ಈ ಒಂದು ಕ್ರೀಡೆಗೆ ಹೆಚ್ಚು ಆದ್ಯತೆ ಕೊಡೋದ್ರಿಂದ ಹೆಚ್ಚು ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಅಷ್ಟೊಂದು ಜನನ ಕರ್ಕೊಂಡೋಗಿ ಅಂತ ಅಂದ್ರೆ ತುಂಬಾ ಸುರಕ್ಷಿತವಾಗಿ ಕರ್ಕೊಂಡೋಗಿ ಕರ್ಕೊಂಬರೋ ಅಂಥದ್ದು ನಿಮ್ಗೊಂದು ಸವಾಲು ಅನ್ಸುತ್ತೆ? ಸವಾಲೇ ಸರಿ ಸರ್ ಅದು. ಬಟ್ ಪೇರೆಂಟ್ ಫುಲ್ ಸಪೋರ್ಟ್ ಆಗಿದ್ದಾರೆ. ಕೆಲವು ಕಡೆ ಎಲ್ಲ ICIC ಸ್ಪೋರ್ಟ್ಸ್ಗಳು ಬೆಳಿಗ್ಗೆ 8 ರಿಂದ 9 ಗಂಟೆ ಒಳಗೆ ರಿಜಿಸ್ಟ್ರೇಷನ್ ಇರುತ್ತೆ ಸರ್. ಅಷ್ಟೊಳಗೆ ಹೋಗ್ಬೇಕು. ನಮ್ದು ಈ ಹಾಸನ ಝೋನಲ್ಲಿ ಹಾಸನ, ಚಿಕ್ಕಮಂಗ್ಳೂರು, ಶಿವಮೊಗ್ಗ, ಉಡುಪಿ, ಮಂಗಳೂರು, ಚಿತ್ರದುರ್ಗ, ದಾವಣಗೆರೆ ಇಷ್ಟು ಡಿಸ್ಟಿಕ್ ಸೇರಿ ಝೋನ್ H ಅಂತ ಮಾಡಿದ್ದಾರೆ. ಯಾವುದೇ ಡಿಸ್ಟಿಕಲ್ಲಿ ಯಾವುದೇ ಸ್ಕೂಲ್ ಹೋಸ್ಟ್ ಮಾಡಿದ್ರು ವಿತಿನ್ 9 ರಿಪೋರ್ಟ್ ಆಗಬೇಕು. ಈ ಚಿಕ್ಕಮಂಗ್ಳೂರೆಲ್ಲ ಬೇಗ ನಾವಿಲ್ಲ 5 ಗಂಟೆ 6 ಗಂಟೆಗೆ ಬಿಟ್ಟರೆ 8 ಗಂಟೆ ಒಳಗೆ ಹೋಗ್ಬೋದು. ಆದರೆ ಚಿತ್ರದುರ್ಗ, ದಾವಣಗೆರೆ, ಉಡುಪಿ, ಶಿರೂರು ಅಲ್ಲೆಲ್ಲ ಹೋಗ್ಬೇಕು ಅಂದರೆ ರಾತ್ರಿ 2 ಗಂಟೆಗೆ ಬಿಡಬೇಕು. ಅದಕ್ಕೆ ಸಪ್ರೇಟ್ ಬಸ್ ಮಾಡಿರಬೇಕು, ಸಪ್ರೇಟ್ ಡ್ರೈವರು, ಸ್ಟಾಫು, ಲೇಡೀಸ್ ಸ್ಟಾಫ್ ಇರಬೇಕು, ಜೆಂಟ್ಸ್ ಸ್ಟಾಫ್ ಇರಬೇಕು. ಲೇಡೀಸ್ ಸ್ಟಾಫ್ಗಳಿಗೆ ಆಗಲ್ಲ ಅಂತಂದರೆ ಕೆಲವರು ಪೇರೆಂಟ್ಸೇ ಬರ್ತಾರೆ ವಾಲಂಟಿಯರ್ ಆಗಿ. ಎಲ್ಲರನ್ನೂ ಒಟ್ಟುಗೂಡಿಸಿ ಕರ್ಕೊಂಡೋಗಿ ಮತ್ತೆ ಅವ್ರ ಸ್ಪಿರಿಟ್ನ ಹಂಗೆ ಮೇಂಟೈನ್ ಮಾಡ್ಬೇಕು ಸರ್ ಇವೆಂಟ್ ಮುಗಿಯೋವರೆಗೂ. ಊಟ ತಿಂಡಿ ಆಗಲಿ, ನಿದ್ದೆ ಆಗಲಿ, ಮತ್ತು ಅವ್ರು ಡಿಮೋಟಿವೇಟ್ ಆಗಬಾರ್ದು. ಅದನ್ನೆಲ್ಲ ಗಣನೆಗೆ ತಗೊಂಡು ನಾನು ಹೋಗ್ತೀನಿ ಜೊತೆಗೆ. ಪೇರೆಂಟ್ಸ್ಗಳು ಇರ್ತಾರೆ, ಸ್ಟಾಫು ಇರ್ತಾರೆ. ಮಕ್ಕಳಿಗೆ ಒಂಥರ ಸೀನಿಯರ್ಸು ಜೂನಿಯರ್ಸು ಎಲ್ಲ ಸೇರಿದಾಗ ಒಂದು ಸ್ಪಿರಿಟ್ ಜಾಸ್ತಿ ಆಗುತ್ತೆ, ಖುಷಿಯಾಗಿ ಆಡ್ತಾರೆ, ಕಲಿಯೋದು ತುಂಬ ಇರುತ್ತೆ ಸರ್. ಅದನ್ನೆಲ್ಲ ಕಲಿತಾರೆ. ಸೊ ಟ್ರಾನ್ಸ್ಪೋರ್ಟೇಷನ್ ವಿಚಾರವಾಗಿ ಪೇರೆಂಟ್ಸು ಫುಲ್ ಸಪೋರ್ಟಿವ್ ಆಗಿದ್ದಾರೆ. ಈ ಸಾಲಿನಲ್ಲಿ ಸುಮಾರು 3 ಗೋಲ್ಡ್ ಮೆಡಲ್ ಬಂತಲ್ವಾ? ಹೇಗೆ ಇದನ್ನ ಪಡೆಯಲಿಕ್ಕೆ ಸಾಧ್ಯ ಆಯಿತು ಲಲಿತ್ಗೆ? ಫಸ್ಟಿಂದ ಪ್ರಾಕ್ಟೀಸ್ ಮಾಡಿ ನಮ್ಮ ಸರ್ ಕಿರಣ್ ಸರ್ ಇದ್ದಾರಲ್ಲ, ಅವ್ರಿಗೆ ಬಿಗ್ ಥ್ಯಾಂಕ್ಸ್. ಆಮೇಲೆ ಸ್ಕೂಲ್ ಕಡೆಯಿಂದನೂ ಮ್ಯಾನೇಜ್ಮೆಂಟಿಂದ ಅವರು ಒಂಥರ ಮೋಟಿವೇಟ್ ಮಾಡಿದ್ರಿಂದ ಆಯಿತು. ಆಮೇಲೆ ಕಿರಣ್ ಸರ್ ಕೋಚಿಂಗ್ ಕೊಡೋದ್ರಿಂದ ಅವ್ರು ಹೇಳಿದ್ರು ಇದೇ ಥರ ಸ್ಟ್ರೋಕ್ಸ್ ಬರಬೇಕು, ಆ ಥರ ಹಿಂಗೆ ಮಾಡಬೇಕು, ಡಯಟ್ ಫಾಲೋ ಮಾಡಬೇಕು
ಸ್ವಿಮ್ಮಿಂಗ್ ಮುಂಚೆನೇ ಏನೂ ತಿನ್ನಬಾರ್ದು, ಹೆವಿಯಾಗಿ ತಿನ್ನಬಾರ್ದು. ಲೈಕ್ ವಾಮಿಟ್ ಆಗುತ್ತೆ ನೀರಲ್ಲಿ ಇಳಿದ್ರೆ. ಆಮೇಲೆ ಸ್ಟ್ರೋಕ್ಸ್ ಹಿಂಗೆ ಬರಬೇಕು, ಟೈಮಿಂಗ್ಸ್ ಇಷ್ಟರಲ್ಲೇ ಬರಬೇಕು ಅಂತ ಹೇಳಿದ್ರು. ಅದರಿಂದ ಸಾಧ್ಯ ಆಯಿತು. ಈಗ ಬೇರೆ ಬೇರೆ ಊರುಗಳಿಂದ ಎಲ್ಲ ಬಂದಿರ್ತಾರೆ, ಅವ್ರನ್ನೆಲ್ಲ ನೋಡಿದಾಗ ಏನು ಅನ್ನಿಸ್ತು? ಇಷ್ಟೊಂದು ಜನ ಕಾಂಪಿಟೇಟರ್ಸ್ ಇದ್ದಾರೆ ಅಂತ ಅನಿಸುತ್ತು. ಬಟ್ ಒಂದ್ಸರಿ ನೀರಿಗೆ ಇಳಿದಾದ್ಮೇಲೆ ಆ ಮೋಟಿವೇಶನ್ ಆಟೋಮೆಟಿಕ್ ಆಗಿ ಬಂತು. ಓದ್ಲಿಕ್ಕೆ ಏನು ತೊಂದರೆ ಆಗೋದಿಲ್ವಾ? ಸ್ವಲ್ಪ ಕಷ್ಟ ಇರುತ್ತೆ, ಬಟ್ ಟೀಚರ್ಸ್ ಕೋಚಿಂಗ್ ಕೊಡೋದ್ರಿಂದ, ಅವ್ರು ಡೌಟ್ಸ್ ಕ್ಲಿಯರ್ ಮಾಡೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿಲ್ಲ. ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ, ಆದ್ರೂ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾ ಇದೆಯಲ್ವಾ? ಮಕ್ಕಳಿಗೆ ಸ್ವಲ್ಪ ಸ್ಪೋರ್ಟ್ಸ್ ಅಂದ್ರೆ ಪೋಷಕರು ಈಗ ಸ್ವಲ್ಪ ಹಿಂಜರಿತಾರೆ ಮೇಡಮ್. ಹೌದು ಸರ್, ಇವಾಗಿನ ಜಾಗತಿಕ ಮಟ್ಟದಲ್ಲಿ ನಾವು ಮೊಬೈಲ್ನ ಅವಾಯ್ಡ್ ಮಾಡ್ಬೋದು ಸರ್. ಇದರಿಂದ ಆರೋಗ್ಯ ಇಲ್ಲ. ಈಗ ಮಕ್ಕಳೆಲ್ಲ ಕುತ್ಕೊಂಡು ಯಾವಾಗ್ಲೂ ಬರೀ ಸೋಫಾ ಮೇಲೆ ಕುತ್ಕೊಂಡು ನೋಡ್ತಿದ್ದಾರೆ. ಯಾರು ನೋಡಿದ್ರು ಒಬೆಸಿಟಿಲಿದ್ದಾರೆ. ಇವತ್ತಿನ ಫುಡ್ ಸಿಸ್ಟಮ್ ಆಗಿದೆ. ನಾವು ಸ್ವಲ್ಪ ಸ್ಪೋರ್ಟ್ಸ್ ಎಲ್ಲ ಹಾಕಿರೋದ್ರಿಂದ ಹೆಲ್ತು ಇರುತ್ತೆ, ನಮ್ಗೆ ಬೇರೆ ತರದ್ದು ಪ್ರಾಬ್ಲಮ್ಸು ಬರಲ್ಲ. ಈಗ ಯಾವಾಗ್ಲೂ ನಾವು ಮೊಬೈಲ್ ಮುಟ್ಬೇಡ ಅಂತ ಹೇಳೋ ಪ್ರಾಬ್ಲಮೇ ಮೇನ್ ಆಗಿ ತಪ್ಪುತ್ತೆ. ಬೇರೆ ಇನ್ಯಾವ ಆಟ ಇಷ್ಟ ಆಗುತ್ತೆ ಲಲಿತಿಂಗೆ? ಸ್ಪೋರ್ಟ್ಸ್ ಅಲ್ಲಿ ಅಂದ್ರೆ ಜಿಮ್ನಾಸ್ಟಿಕ್ಸ್. ಮುಂಚೆ ಕರಾಟೆಗೆ ಹೋಗ್ತಿದ್ದೆ, ಈಗ ಬಿಟ್ಟಿದ್ದೀನಿ, ಜಿಮ್ನಾಸ್ಟಿಕ್ಸ್ಗೆ ಹೋಗ್ತಿದ್ದೀನಿ. ಜಿಮ್ನಾಸ್ಟಿಕ್ಸ್ಗೆ ಹೋಗ್ತೀಯ, ಅದು ಕೂಡ ಚೆನ್ನಾಗಿರುತ್ತಲ್ವಾ? ಅದನ್ನೆಲ್ಲ ಕಾಂಪಿಟೇಷನ್ಸ್ಗೆಲ್ಲ ಹೋಗ್ಲಿಲ್ವಾ? ಅದರಲ್ಲಿ ಅದು ರೀಜನಲ್ಸ್ ಲೆವೆಲ್ ಇದೆ. ಅದು ರೀಜನಲ್ಸ್ ಲೆವೆಲ್ ಇದೆ, ಅಲ್ಲಿಗೆ ಹೋಗ್ಬೇಕಾಗತ್ತಲ್ವಾ? ಇಲ್ಲಿ ಈ ಒಂದು ಝೋನಲ್ ಲೆವೆಲ್ ಅಲ್ಲಿ ಅವೆಲ್ಲ ಇರೋದಿಲ್ಲ. ಝೋನಲ್ ಅಲ್ಲಿ ಜಿಮ್ನಾಸ್ಟಿಕ್ಸ್ ಇರೋದಿಲ್ಲ, ಹಾಗಾಗಿ ರೀಜನಲ್ ಲೆವೆಲ್ಗೆ ಹೋಗ್ಬೇಕಾಗುತ್ತೆ. ಈ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂಗೆ ಏನಾಗಬೇಕು ಅಂತ ಆಸೆ ಲಲಿತಿಂಗೆ? ಒಂದೊಳ್ಳೆ ಸ್ವಿಮ್ಮರ್ ಆಗಬೇಕು, ಎಲ್ರಿಗೂ ಇನ್ಸ್ಪೈರ್ ಆಗಬೇಕು ಅನ್ನೋದು ಮೇನ್ ಇರೋದು. ನಿಮಗೆ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟ ಹಾಗೆ ಮಗಳು ಏನಾಗಬೇಕು ಅನ್ನೋ ಅಂತ ಆಸೆ ಇದೆ? ಸರ್, ಫಸ್ಟ್ ಆಫ್ ಆಲ್ ಹೇಳ್ಬೇಕು ಅಂದ್ರೆ ನನಗೇನು ಮಗಳು ಮೆಡಲ್ ತಗೊಬರ್ತಾಳೆ ಅಂತ ಅನ್ಕೊಂಡಿರಲಿಲ್ಲ. ತಗೊಂಡಿಗೆ ಹೋಗ್ತೀಳ, ಆ ಇಂಪ್ರೂವ್ಮೆಂಟ್ ನೋಡಿ ನಾನು ತುಂಬಾ ಸಪೋರ್ಟ್ ಮಾಡ್ತೀನಿ. ಬೇಸಿಕಲಿ ನಾವು ಬೇಲೂರಿಂದ ಬರೋದು ಸರ್, ಸ್ಕೂಲ್ ಪರ್ಪಸ್ಗೋಸ್ಕರ ನಾನು ಇದೇ ಸ್ಕೂಲಿಗೆ ಬರಬೇಕು ಅಂತ ಬೇಲೂರಿಂದ ಡೈಲಿ ಟ್ರಾವೆಲ್ ಮಾಡ್ತೀವಿ. ಅವಳು ಅರೌಂಡ್ 4 o'clock ಎದ್ದು ಬರಬೇಕು. 5 ಗಂಟೆಗೆ ನಾವು ಮಾರ್ನಿಂಗ್ ಸ್ವಿಮ್ಮಿಂಗ್ ಮುಗಿಸ್ಕೊಂಡು, ಸ್ಕೂಲ್ ಮುಗಿಸ್ಕೊಂಡು, ಸಂಜೆ ಜಿಮ್ನಾಸ್ಟಿಕ್, ಆಮೇಲೆ ಡ್ಯಾನ್ಸ್ ಕ್ಲಾಸ್ ಇದೆ ಅವಳದು, ಕ್ಲಾಸಿಕಲ್ ಡ್ಯಾನ್ಸರ್ ಅವಳು. ಅದನ್ನೆಲ್ಲ ಮುಗಿಸ್ ಹೋಗೋಷ್ಟೊತ್ತಿಗೆ ನೈಟ್ ಆಗಿರುತ್ತೆ. ನೀವು ಮಗಳ ಜೊತೆ ಪ್ರತಿದಿನ ಟ್ರಾವೆಲ್ ಮಾಡ್ತೀನಿ. ಡ್ಯಾನ್ಸಿಂಗ್ ತುಂಬಾ ಇದೆ ಸರ್, ಅವಳದು ಅಚೀವ್ಮೆಂಟ್ ತುಂಬಾ ಇದೆ. ಒಂದು 100 ಅವಾರ್ಡ್ ಮೇಲೆ ಆಗಿದೆ ಅವಳದು. ಕನ್ನಡ ರಾಜ್ಯೋತ್ಸವ ಅವಾರ್ಡ್ ಇಂದ ಹಿಡಿದು ಔಟ್ ಆಫ್ ಸ್ಟೇಟ್ ಅರೌಂಡ್ ಒಂದು 500 ಸೋಲೋ ಪ್ರೋಗ್ರಾಮ್ ಕೊಟ್ಟಿದ್ದಾಳೆ ಸರ್. 7 ರೆಕಾರ್ಡ್ ಆಗಿದೆ ಅವಳದು. ಅದೆಲ್ಲ ತುಂಬಾ ಆಗಿದೆ, ಸಾಧನೆ ಆಗಿದೆ. ಅದಕ್ಕೋಸ್ಕರ ಎಲ್ಲದೂ ಇದ್ರೆ ಅದು ಟ್ರಯಾಂಗಲ್ ತರ. ಈಗ ಬರೀ ಡ್ಯಾನ್ಸ್ ಮಾಡ್ಕೊಂಡಿದ್ರೆ ಆಗಲ್ಲ, ಸ್ಪೋರ್ಟ್ಸ್ ಇದ್ರೆ ಒಂದು ಮೈಂಡ್ ರಿಫ್ರೆಶ್ಮೆಂಟ್ ಆಗುತ್ತೆ. ಅವಾಗ ರಿಲ್ಯಾಕ್ಸೇಷನ್ ಮತ್ತೆ ಬಾಡಿ ಹೇಗೆ ಬೇಕಿದ್ರು ಬೆಂಡ್ ಮಾಡ್ಬೋದು ಅವಾಗ. ಹಾಗಾಗಿ ಸ್ಪೋರ್ಟ್ಸ್ ಇದ್ರು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ಬಿಟ್ಟು ಕೋಚ್ ಮಾಡ್ತಿದ್ದೆ. ಅದರಲ್ಲಿ ಅವಳು ಮೆಡಲ್ ತಗೊಬರ್ತಿರೋದೇ ಖುಷಿ ಆಗ್ತಿದೆ. ಆದ್ರೆ ಇನ್ನು ಮುಂದೆ ಹೋದ್ರೆ ಎಷ್ಟೇ ಆದ್ರೂ ಸಪೋರ್ಟ್ ಮಾಡ್ತೀವಿ ಸರ್. ಈಗ ಹಂಗಾರೆ ಮಗಳಿಗಿಂತಲೂ ಜಾಸ್ತಿ ನೀವೇ ಕಷ್ಟಪಡ್ತಿದ್ದೀರಾ ಮಗಳಿಗೋಸ್ಕರ ಅಲ್ವಾ? ಒಳ್ಳೇದು. ಇಷ್ಟೆಲ್ಲ ಪಾಪ ಕಷ್ಟ ಹಾಕಿ ಮಗಳನ್ನ ಮೇಲ್ ತರಬೇಕು, ಅವಳ ಆಸೆಗೆ ಒತ್ತಾಸೆ. ಇಲ್ಲ, ನಾನು ಇವತ್ತು ಇಷ್ಟೊತ್ತಿಗೆ ಬರ್ಬೇಕಂದ್ರೆ ಇವತ್ತು ಸರ್ ಫೋನ್ ಮಾಡಿದ್ರು. ಅಂದ್ರೆ ಗೊತ್ತು ಸರಿಗೆ ನಾನು ಬೇಲೂರಿಂದ ಬರೋದು ಅಂತ ಅಂದ್ಬಿಟ್ಟು, ಬರ್ತೀನಿ ಸರ್ ಅಷ್ಟೊತ್ತಿಗೆ ಅಂತ ಅನ್ಕೊಂಡು ಬಂದೆ ನಾನು. ಒಳ್ಳೇದು. ಮತ್ತೊಮ್ಮೆ ಲಾಲಿತ್ಯಂಗೆ ನಮ್ಮೆಲ್ಲ ಕೇಳುಗರ ಪರವಾಗಿ ಅಭಿನಂದನೆಗಳು. ರೀಜನಲ್ ಲೆವೆಲ್ಗೆ ಏನು ಹೋಗ್ತೀಯೋ ಅಲ್ಲಿ ಇನ್ನೂ ಹೆಚ್ಚು ಮೆಡಲ್ಗಳು ಸಿಗಲಿ, ಒಳ್ಳೆಯ ಸ್ಥಾನಕ್ಕೆ ತಾನು ಹೋಗಬೇಕು ಅನ್ನೋವಂಥದ್ದು ನಮ್ಮ ಒಂದು ಆಶಯ. ಈ ಒಂದು ಈಜಿನ ಪಯಣ ಹೇಗಿತ್ತು ಅನ್ನುವಂಥದ್ದನ್ನು ಹಂಚಿಕೊಂಡಿದ್ದಕ್ಕಾಗಿ ನಿನಗೆ, ನಿಮ್ಮ ತಾಯಿಯವರಿಗೆ, ಚಂದ್ರಶೇಖರ್ ಸರ್ಗೆ ಎಲ್ರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ವಿವಿಧ ಪದಕಗಳನ್ನು ತಮ್ಮದಾಗಿಸಿಕೊಂಡಿರುವ ಸಾಧನೆಯ ಕುರಿತು ಹಾಸನದ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ನ ವಿದ್ಯಾರ್ಥಿನಿ ಲಾಲಿತ್ಯ ಕುಮಾರ್, ಅವರ ಪೋಷಕರಾದ ಶೋಭಾ ಕುಮಾರ್ ಹಾಗೂ ಸಂಸ್ಥಾಪಕ ಪ್ರಾಂಶುಪಾಲರಾದ ಡಾಕ್ಟರ್ ಎಚ್.ಎನ್. ಚಂದ್ರಶೇಖರ್ ಅವರೊಂದಿಗೆ ಸಂದರ್ಶನ ಮೂಡಿಬಂತು. ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡವರು ಅರಕಲಗೂಡು ವಿ. ಮಧುಸೂದನ್. ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ICSE ಹಾಸನ ಮಕ್ಕಳ ಸಮಗ್ರ ಅಭಿವೃದ್ಧಿಗೆ ಸಮರ್ಪಿತವಾದ ಅತ್ಯುತ್ತಮ ಶಿಕ್ಷಣ ಸಂಸ್ಥೆ. ಇಲ್ಲಿ ಮಕ್ಕಳ ಭೌತಿಕ, ಭಾವನಾತ್ಮಕ, ಸಾಮಾಜಿಕ ಹಾಗೂ ಸೃಜನಾತ್ಮಕ ಬೆಳವಣಿಗೆಗೆ ವಿಶೇಷ ಆದ್ಯತೆ ಇದೆ. ಈ ಸಾಲಿನ ICSE 10ನೇ ತರಗತಿ ಬೋರ್ಡ್ ಪರೀಕ್ಷೆಯಲ್ಲಿ 100% ಪ್ರಥಮ ದರ್ಜೆ ಫಲಿತಾಂಶ ಬಂದಿರುತ್ತದೆ. ನಿಮ್ಮ ಮಗುವಿನ ಸಮಗ್ರ ಬೆಳವಣಿಗೆ ಮತ್ತು ಉಜ್ವಲ ಭವಿಷ್ಯಕ್ಕಾಗಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಅತ್ಯುತ್ತಮ ಆಯ್ಕೆ. ಸಂಪರ್ಕಿಸಿ 9886365579. ಇದುವರೆಗೆ ದಿ ಸ್ಕಾಲರ್ಸ್ ಇಂಟರ್ನ್ಯಾಷನಲ್ ಸ್ಕೂಲ್ ಸಾಧನೆಯ ಹಾದಿ. ಹಾಸನದ ಪುಟ್ಟು ಎಜುಕೇಷನ್ ಟ್ರಸ್ಟ್ನ ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್ ICSE ವಲಯ ಮಟ್ಟದ ಕ್ರೀಡೆಯಲ್ಲಿ ಸಾಧಿಸಿದ ಗೆಲುವಿನ ಯಶೋಗಾಥೆ ಕುರಿತ ಸರಣಿ ಕಾರ್ಯಕ್ರಮ ಮೂಡಿಬಂತು. ಈ ಕಾರ್ಯಕ್ರಮದ ಪ್ರಾಯೋಜಕರು ದಿ ಸ್ಕಾಲರ್ ಇಂಟರ್ನ್ಯಾಷನಲ್ ಸ್ಕೂಲ್, ಉತ್ತರ ಬಡಾವಣೆ ಹಾಗೂ ಮಹಾಲಕ್ಷ್ಮಿ ಲೇಔಟ್, ಹಾಸನ.